ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಕಂಪ್ಯೂಟ್ರಲ್ಲಿ ಎಕ್ಸೆಲಲ್ಲಿ ಏನಾದರೂ ಒಂದು ಟೈಪ್ ಮಾಡಿರ್ತಾರೆ. ಆ ಟೈಪ್ ಮಾಡಿದರೆ ಸೇವ್ ಆಗಲ್ಲ. ವಿ ಕೆನಾಟ್ ಸೇವ್, ನಿಮ್ಮ ಫೈಲ್ ಸೇವ್ ಆಗಲ್ಲ. ಮತ್ತು ಬೇರೆ ರೀಡ್ ಓನ್ಲಿ ತೋರಿಸುತ್ತೆ. ಮತ್ತು ಬೇರೆ ಇದಕ್ಕೆ ಡೈರೆಕ್ಟ್ ಕ್ಲೋಸ್ ಮಾಡಿದರೆ ಸೇವ್ ಆಗಲ್ಲ. ಡೈರೆಕ್ಟಾಗಿ ಇನ್ನೊಂದು ಕಾಪಿನ ಸೇವ್ ಆಸ್ ಮಾಡೋಕ್ಕಾಗುತ್ತೆ. ಈ ಪ್ರಾಬ್ಲಮ್ ಆಗಬಾರ್ದು ಅಂತಂದರೆ ನಾನೊಂದು ಸೆಟ್ಟಿಂಗ್ಸ್ ಹೇಳ್ಕೊಡ್ತೀನಿ. ಈ ಥರ ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಅದೇನು ಸೆಟ್ಟಿಂಗು ಯಾವ ರೀತಿ ಮಾಡ್ಬೇಕಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೂ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಫಸ್ಟ್ ಈಗ ನೀವು ಮೈ ಕಂಪ್ಯೂಟರ್ ಓಪನ್ ಮಾಡಿ, ಇದರಲ್ಲಿ ಸಿ ಡ್ರೈವ್ ಇರುತ್ತಲ್ಲ ಅದರ ಮೇಲೆ ರೈಟ್ ಕ್ಲಿಕ್ ಮಾಡಿ, ಅದರಲ್ಲಿ ಲಾಸ್ಟ್ ಪ್ರಾಪರ್ಟೀಸ್ಗೆ ಅಲ್ಲಿ ಹೋಗಿ, ನೆಕ್ಸ್ಟ್ ಇದರಲ್ಲಿ ಸೆಕ್ಯೂರಿಟಿ ಅಂತಿರುತ್ತೆ ನೋಡಿ, ಮೇಲೆ ಟಾಪಲ್ಲಿ ಇದೆಲ್ಲ ಸೆಕ್ಯೂರಿಟೀಸ್ ಅಂತ, ಅದರಲ್ಲಿ ಹೋಗಿ ಇದರಲ್ಲಿ ಅಡ್ಮಿನಿಸ್ಟ್ರೇಟರ್ ಏನಿದೆಲ್ಲ ಇದನ್ನು ಚೇಂಜ್ ಮಾಡೋಕ್ಕಾಗುತ್ತೆ. ಎಡಿಟ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ಇದರಲ್ಲಿ ನಿಮ್ಮದೇ ಆದಂಥ ಅಡ್ಮಿನಿಸ್ಟ್ರೇಟರ್ ಇರುತ್ತೆ. ಈಗ ಎವ್ರಿವನ್ ಅಂತ ಮಾಡಬೇಕಾಗುತ್ತೆ. ಅದನ್ನು ಯಾವ ರೀತಿ ಮಾಡೋದಂದರೆ, ಕೆಳಗಡೆ ಆ್ಯಡ್ ಬಟನ್ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಇದರಲ್ಲಿ ಎವ್ರಿವನ್ ಅಂತ ಟೈಪ್ ಮಾಡ್ಬೋದು. ಇಲ್ಲಾಂದರೆ ಲೊಕೇಶನ್ ಅಂತ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಇದರಲ್ಲಿ ಫೈಂಡ್ ನಾವು ಕ್ಲಿಕ್ ಮಾಡಿ. ಫೈಂಡ್ ನಾವು ಕ್ಲಿಕ್ ಮಾಡಿದರೆ ಇದರಲ್ಲಿ ಭಾಳ ಅಡ್ಮಿನಿಸ್ಟ್ರೇಟರ್ ಇರ್ತಾರೆ. ಇದರಲ್ಲಿ ಎವ್ರಿವನ್ ಅಂತ ಇರುತ್ತಲ್ಲ ಅದನ್ನು ನೋಡಿ ಸೆಲೆಕ್ಟ್ ಮಾಡ್ಕೊಂಡು ಡಬಲ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಆಗುತ್ತೆ ನೋಡಿ. ಈಗ ಸೆಲೆಕ್ಟ್ ಆಗಿದೆ. ನೆಕ್ಸ್ಟ್ ಇದರ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಈಗ ಎವ್ರಿವನ್ ಸೆಲೆಕ್ಟ್ ಮಾಡಿದ ಮೇಲೆ ಕೆಳಗಡೆ ಅಲೋ ಮೇಲೆ ಕ್ಲಿಕ್ ಮಾಡಿ. ಎಲ್ಲ ಬಾಕ್ಸು ಸೆಲೆಕ್ಟ್ ಆಗಿದೆ ಇಲ್ಲ ಒಂದ್ಸರಿ ಚೆಕ್ ಮಾಡ್ಕೊಂಡು ನೀವು ಅಪ್ಲೈ ಮೇಲೆ ಕ್ಲಿಕ್ ಮಾಡಿದರೆ ಈಗ ನೋಡಿ ಚೇಂಜಸ್ ಆಗುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿದರೆ ಅಡ್ಮಿನಿಸ್ಟ್ರೇಟರ್ ಏನಿರುತ್ತಲ್ಲ ಟೋಟಲಾಗಿ ಎವ್ರಿವನ್ನಿಗೆ ಚೇಂಜ್ ಆಗುತ್ತೆ. ಈ ಥರ ಎಲ್ಲ ಫೈಲ್ಸು ಫೋಲ್ಡರ್ಸು ಎಲ್ಲ ಎವ್ರಿವನ್ ಅಡ್ಮಿನಿಸ್ಟ್ರೇಟರ್ಗೆ ಸೆಲೆಕ್ಟ್ ಆಗುತ್ತೆ. ಈ ಥರ ಸೆಲೆಕ್ಟ್ ಆಗೋದ್ರಿಂದ ಯಾವುದೇ ಫೈಲ್ಸು ನೀವು ಯಾವುದೇ ಸೇವ್ ಮಾಡಿ ಎಲ್ಲ ಎವ್ರಿವನ್ನಲ್ಲಿ ಇರುತ್ತಲ್ಲ, ಯಾವುದೇ ರೆಸ್ಟ್ರಿಕ್ಷನ್ಸ್ ಇರಲ್ಲ. ಇಲ್ಲಿ ಏನೇ ಇದ್ರೂ ಕಂಟಿನ್ಯೂ ಮೇಲೇ ಕ್ಲಿಕ್ ಮಾಡ್ತಾ ಹೋಗಿ, ಯಾವುದೇ ಪ್ರಾಬ್ಲಮ್ ಇದ್ದರೂ ಸಾಲ್ವ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗ ಎಲ್ಲ ಚೇಂಜಸ್ ಆಯಿತು. ಈ ಫಾರ್ ಎಕ್ಸಾಂಪಲ್ ಒಂದು ಫೈಲ್ ಓಪನ್ ಮಾಡಿ ತೋರಿಸ್ತೀನಿ. ಈಗ ಡಿ ಡ್ರೈವ್ನಲ್ಲಿ ಒಂದು ಫೈಲ್ ಇದೆ, ಎಕ್ಸೆಲ್ ಫೈಲು, ಅದನ್ನು ಓಪನ್ ಮಾಡಿ ತೋರಿಸ್ತೀನಿ. ಇದೇ ಥರ ಯಾವುದೇ ಪ್ರಾಬ್ಲಮ್ ಇರಲಿ ನೀವು ಸಾಲ್ವ್ ಮಾಡ್ಬೋದು. ಈ ಎಕ್ಸೆಲ್ ಶೀಟಲ್ಲಿ ಟೈಪ್ ಮಾಡಿದ್ದೀನಿ ಮತ್ತು ಸೇವ್ ಮಾಡ್ತಾ ಇದ್ದೀನಿ. ಯಾವುದೇ ಥರದ ನೋಟಿಫಿಕೇಷನ್ ಬಂದಿಲ್ಲ ನೋಡಿ. ಈ ಥರ ಇನ್ನೂ ಇನ್ಫಾರ್ಮೇಷನ್ ಬೇಕಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ಫಾರ್ಮೇಷನ್ ಆಗಿರೋದಕ್ಕೋಸ್ಕರ ಎಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ಈ ವಿಡಿಯೋಗೊಂದು ಲೈಕ್ ಮಾಡಿ.